ಮಾಡ್ತಾ ಇದ್ದಾನೆ. ಆ 20 ಜನದಲ್ಲಿ ಎಷ್ಟು ಜನ ಕಳ್ಳರವ್ರೆ ಗೊತ್ತಿಲ್ಲ. ಅದರಲ್ಲಿ 2 ಕಳ್ಳರಲ್ಲಿ ಒಬ್ಬ ಕಳ್ಳ ಆಲ್ರೆಡಿ ಒಂದು 6 ಕೋಟಿ ರೂಪಾಯಿ ಪ್ರಾಪರ್ಟಿಗೆ ಅಡ್ವಾನ್ಸ್ ಕೊಟ್ಟಾನೆ. ಇನ್ನೊಬ್ಬ ಕಳ್ಳ ಭೀಮನ್ ಎದುರಿಸ್ತಾನೆ. ಹೆಣ್ಣು ಮಕ್ಕಳು ವಿಟ್ನೆಸ್ ಹೋದ್ರೆ ಹೇಳಿಸ್ತಾರೆ, ವಿಟ್ನೆಸ್ ಕೊಡೋಕೆ ಅವರ ವಿಟ್ನೆಸ್ ತಗೊಳಲ್ಲ. ಸರ್ ಯಾವ ಸೀಮೆ ಕೆಲಸ ಮಾಡ್ತಾರೆ SIT? ನನ್ ತಿಳಿದ ಮಟ್ಟಿಗೆ SIT ನ ವೈಂಡ್ ಅಪ್ ಮಾಡಿ CID ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಒಳ್ಳೇದು ಸರ್. ಐ ಥಿಂಕ್ ಅಂಡರ್ ದ ಲೀಡರ್ಶಿಪ್ ಆಫ್ DK ಸಿಂಗ್ ಅಲ್ಲಿ ಜಾಗ್ರಫಿಕಲ್ ಇನ್ಫ್ಲೂಯೆನ್ಸ್ ಇದೆ. ಬೆಳ್ತಂಗಡಿನಲ್ಲಿ ಕೊಲೆಗಾರರ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಬೆಂಗಳೂರಿಗೆ ಅದು ಶಿಫ್ಟ್ ಆದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಕೊನೆಯದಾಗಿ ಸರ್, ಮಹೇಶ್ ಶೆಟ್ಟಿ ತಿಮ್ರೋಡಿಯ ಗಡೀಪಾರ ಆಗಿದೆ. ಸಾರ್ವಜನಿಕರು ಮಹೇಶ್ ಶೆಟ್ಟಿ ಎಲ್ಲಿ ಅಂತ ಕೇಳ್ತಾ ಇದ್ರು. ಆ ಬಗ್ಗೆ ಸರ್ ತಿಮ್ರೋಡಿ ಅವ್ರು ಮಾಡೋದ್ ಬದಲು ಬೆಳಗ್ಗೆ ಎದ್ರೆ ಹುಚ್ಚುಚ್ಚುವ ಕಮೆಂಟ್ ಕೊಡೋದಕ್ಕೆ ಬಸವನಗೌಡ ಎತ್ತಾಳನ ಗಡೀಪಾರ್ ಮಾಡಬೇಕು. ಎಲ್ಲಿ ಸರ್ ಮಾಡ್ತಾರೆ? ಮಾಡಕ್ಕೆ ಕೆಪಾಸಿಟಿ ಇದೆಯಾ? CT ರವಿನ ಮಾಡಬೇಕು, ಎಲ್ಲಿ ಸರ್ ಮಾಡೋಕ್ಕಾಗುತ್ತೆ ಸರ್? ಇದೇನು ಗೊತ್ತಾ ಇವ್ರದ್ದು ಏನೋ ಗಲೀಜ್ ಮಾಡೋದು ಯಾರು ಅಂದ್ರೆ ಮಾಸಲ್ ಬಟ್ಟೆ ಅನ್ನೋದಂಗೆ ಮಹೇಶ್ ತಿಮ್ರೋಡಿ ಅವ್ರು ಸಿಕ್ಕಿದ್ದಾರೆ, ಆ ಥರ ಮಾಡ್ತಾ ಇದ್ದಾರೆ. ಐ ಥಿಂಕ್ ಸಕ್ಸಸ್ಫುಲ್ ಆಗಲ್ಲ ಸರ್. ಅಂತಿಲ್ ಮಟ್ಟಿಗೆ ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ, ಇನ್ನು ನನ್ನವರೆಗೂ ಬಂದಿಲ್ಲ. ಬಂದ್ರೆ ಡೆಫಿನೆಟ್ ಆಗಿ ಅವರು ದೇ ವಿಲ್ ಅಪ್ರೋಚ್ ದ ಹೈಕೋರ್ಟ್. ಡೆಫಿನೆಟ್ ಆಗಿ ಸಂವಿಧಾನಿಕ ನ್ಯಾಯ ಸಿಗುತ್ತೆ ತಿಮ್ರೋಡಿ ಅವ್ರಿಗೂ. ಸರ್ ಅವರನ್ನ ಗಡೀಪಾರ್ ಯಾವಾಗ ಮಾಡ್ಬೇಕಾ? 20 ವರ್ಷ ಮುಂಚೆ ಮಾಡಿದ್ರೆ ಒಪ್ಕೊಳ್ತಾ ಇದ್ವಿ. ಈಗ ನ್ಯಾಯದ ಪರ ಹೋರಾಟ ಮಾಡ್ತಾ ಇದ್ರೆ ಅವ್ರ ಗಡೀಪಾರು ನಮ್ಮ ವಿರೋಧ ಇದೆ ಸರ್. ಆಗಿರ್ಬೋದು, ಇವತ್ತಿನ ನ್ಯಾಯ ಬೇಕಾಗಿದೆ. ಜನರು ಬೀದಿಗೆ ಬಂದಿದ್ದಾರೆ. ಇದು ಸರ್ಕಾರದ ಒಂದು ದೊಡ್ಡ ಸೂಚನೆ. ಅರ್ಥ ಮಾಡಿಕೊಂಡು ನ್ಯಾಯ ಕೊಡಿಸೋದು. ಇಲ್ಲ ಅಂದ್ರೆ ಇದೊಂದು ನಾಳೆ ದಿವಸ ನೇಪಾಳ ಅಂದ್ರೆ ನಾವು ಯಾರು ಆಶ್ಚರ್ಯ ಪಡಬೇಕಾಗಿದೆ. ಸರ್ಕಾರ ಅಲ್ಲ, ವಿರೋಧ ಪಕ್ಷ, 3 ಪಕ್ಷಗಳು ಕೊಲೆಗಾರರ ಪರವಾಗಿದ್ದಾರೆ. ಜನರು ನ್ಯಾಯದ ಪರವಾಗಿದ್ದಾರೆ. ಸೊ ಜನರು ಗೆಲ್ತಾರೆ. ಸ್ವಲ್ಪ ಅಷ್ಟು ಈಸಿ ಏನಲ್ಲ ಈ ಸಿಂಡಿಕೇಟ್ ಹೊಡೆದಾಕೋದು. ಬಟ್ ಖಂಡಿತವಾಗಿ ಇದು ಕ್ರ್ಯಾಕ್ ಆಗುತ್ತೆ, ಹೊಡೆದೋಗುತ್ತೆ, ಅರೆಸ್ಟ್ ಆಗ್ತಾರೆ.